ನಮಸ್ಕಾರ. ವೆಲ್ಕಮ್ ಟು ಪಿಕಿ ಕೆಮಿಸ್ಟ್ರಿ. ಕೆಸೆಟ್‌ನ ಕೊನೆಯ ವಿಡಿಯೋದಲ್ಲಿ ನಾನು ಕೆಸೆಟ್ 2026ರ ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತದ, ಸೆಲೆಕ್ಷನ್ ಪ್ರೊಸೀಜರ್ ಹೆಂಗಿರ್ತದ, ಲಾಸ್ಟ್ ಇಯರ್ ಕಟ್ ಆಫ್ಸ್ ಏನಿತ್ತು, ಈ ಸರಿ ಕಟ್ ಆಫ್ ಎಷ್ಟು ಬರ್ಬೋದು, ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ 2026 ಕ್ಲಿಯರ್ ಮಾಡ್ತೀರಿ, ಅದೇ ರೀತಿ ಬಹಳಷ್ಟು ಕಂಪ್ಲೀಟ್ ಮಾಹಿತಿ ಅದ. ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ನೋಡ್ಬೋದು. ಅದೇ ರೀತಿ ಈ ವಿಡಿಯೋದಲ್ಲಿ ನಾವು ಏನು ಓದಬೇಕು, ಏನು ಓದಿದ್ರೆ ನೀವು ಕೆಸೆಟ್ 2026ನ ಕ್ರ್ಯಾಕ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಅಕಾರ್ಡಿಂಗ್ ಟು KEA 11/10/2026ಕ್ಕೆ ಎಕ್ಸಾಮ್ ನಡಿಬೇಕಾಗ್ಯದ. ಇಷ್ಟೊತ್ತಿಗೆ ಏನು ಮಾರ್ಕ್ಸ್ ಬಿಡಬೇಕಾಗಿತ್ತು, ಬಟ್ ಯಾಕೆ ಡಿಲೇ ಆಗತ್ತದ. ಬಟ್ ಮೋಸ್ಟ್ ಪ್ರಾಬಬ್ಲಿ ವಿದಿನ್ 1 or 2 weeks KEAದವರು ನೋಟಿಫಿಕೇಶನ್ನ ಬಿಡಬಹುದು. ಆಸ್ ಯು ಆಲ್ ನೋ, ದೇರ್ ಆರ್ 2 papers, ಪೇಪರ್ 1 ಜನರಲ್ ಪೇಪರ್, ಪೇಪರ್ 2 ಸೆಲೆಕ್ಟಿವ್ ಪೇಪರ್. ಪೇಪರ್ 1 100 ಮಾರ್ಕ್ಸ್ ಇರ್ತದೆ, ಪೇಪರ್ 2 200 ಮಾರ್ಕ್ಸ್ ಇರ್ತದೆ, ಟೋಟಲ್ 300 ಮಾರ್ಕ್ಸ್ ಇರ್ತದೆ. ಭಾಳ ಜನ ಏನು ತಪ್ಪು ಮಾಡ್ತಾರೆ ಅಂದರೆ ಓನ್ಲಿ ಸೆಲೆಕ್ಟಿವ್ ಪೇಪರ್ಸ್ ಅಂದ್ರೆ ಸಬ್ಜೆಕ್ಟ್ ಪೇಪರ್ಸ್ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾರ. ಪೇಪರ್ 1 ಇಸ್ ಆಲ್ಸೋ ಇಂಪಾರ್ಟೆಂಟ್, ಬಿಕಾಸ್ ಪೇಪರ್ 1 ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ತಗೊಳ್ತಿರಲ್ಲ ಅಷ್ಟು ನಿಮ್ಗೆ ಏನಾಗ್ತದೆ, ಇಲ್ಲಿ ಬರ್ಡನ್ ಕಡಿಮೆ ಆಗ್ತದೆ. ಸೊ ದ್ಯಾಟ್ ಯು ಕ್ಯಾನ್ ಈಸಿಲಿ ಸ್ಕೋರ್ ಮೋರ್ ಇನ್ ದಿ ಟೋಟಲ್, ಸೊ ದ್ಯಾಟ್ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ದಿಸ್ ಕೆಸೆಟ್ ಎಕ್ಸಾಮ್. ಎಷ್ಟು ದಿನ ಓದಬೇಕು ಅಂತ ಕೇಳಿದ್ರೆ, ಸಿಯರ್ ಒಬ್ಬೊಬ್ರು ಏನೂ ಓದದೇನೂ ಸಹಿತ ಎಕ್ಸಾಮನ್ನು ಕ್ಲಿಯರ್ ಮಾಡಿದವರು ಇದ್ದಾರೆ. ಕೆಲವೊಬ್ರು 6 months ಓದಿನೂ ಸಹಿತ ಎಕ್ಸಾಮನ್ನು ಫೇಲ್ ಆದವ್ರು. ಯಾಕಾಗ್ತದೆ ಅಂದರೆ ಒಬ್ಬೊಬ್ರು ಏನು ಮಾಡ್ತಾರೆ, ಕಾಂಪಿಟೇಟಿವ್ ಓದ್ತಿರ್ತಾರೆ, ಬಟ್ ಪೇಪರ್ 1 ಅಲ್ಲಿ ಅವರು ಭಾಳ ಚೆನ್ನಾಗಿರ್ತಾರೆ. ಸೊ ದ್ಯಾಟ್ ಇಲ್ಲಿ ಅವರು ಚೆನ್ನಾಗಿ ಮಾರ್ಕ್ಸ್ ತಗೋತಾರೆ. ಪೇಪರ್ 1 ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೋತಾರೆ. ಮತ್ತು ಪೇಪರ್ 2 ಅಲ್ಲಿ ಅವರು ಬೇಸಿಕ್ಸ್ ಸ್ಟ್ರಾಂಗ್ ಇರೋದ್ರಿಂದ ಬೇಸಿಕ್ಸ್ ಅಷ್ಟೇ ಗೊತ್ತಿದ್ರು ಸಹಿತ ನೀವು ಮಿನಿಮಮ್ ಮಾರ್ಕ್ಸನ್ನು ಗಳಿಸ್ಬೋದು. ಸೊ ಇಲ್ಲಿ ಮಿನಿಮಮ್ ಮಾರ್ಕ್ಸ್ ತಗೊಂಡು ಇಲ್ಲಿ GK ಪೇಪರ್ 1 ಚೆನ್ನಾಗಿ ಮಾಡಿದ್ರೆ ಕೆಸೆಟ್ನ ಕ್ಲಿಯರ್ ಮಾಡಿದವರು ಇದ್ದಾರೆ. ಓಕೆ, ಆ್ಯಂಡ್ ದೆನ್ ಇಲ್ಲಿ 6 months ಓದಿದ್ರು ಸಹಿತ ಯಾಕೆ ಫೇಲ್ ಆಗಿರ್ತಾರೆ ಅಂದರೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅಷ್ಟೇ ಸಾಲ್ವ್ ಮಾಡಿರೋದಿಲ್ಲ, ಅವು MCQ ಬಗ್ಗೆ ಮಾಹಿತಿ ಇರೋದಿಲ್ಲ, ಬರೀ ಥಿಯರಿ ಅಷ್ಟೇ ಓದ್ಕೊಂತ ಹೋದ ವಿ ಕ್ಯಾನ್ ನಾಟ್ ಕ್ಲಿಯರ್ ದಿಸ್ ಕೆಸೆಟ್ ಎಕ್ಸಾಮ್. ಕೆಸೆಟ್ನ ಕ್ಲಿಯರ್ ಮಾಡಬೇಕಂದ್ರೆ ಏನೇನು ಓದಬೇಕು ಅಂತ ಫಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ KEA ವೆಬ್ಸೈಟ್ ಹೋಗಿ ಸಿಲೆಬಸ್ ಕಾಪಿ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. 2023, 24 ಮತ್ತು 25 ದಿನದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅದ, ಅವನು ಎಲ್ಲ ನೀವು ಡೌನ್ಲೋಡ್ ಮಾಡಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ವಿತ್ ಕಾನ್ಸೆಪ್ಟ್ ನಾನು ಕ್ಲಿಯರ್ ಮಾಡೀನಿ. ವಿಡಿಯೋದನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀವು ಚೆಕ್ ಮಾಡಬಹುದು. ಪ್ರತಿ ವರ್ಷ ಸೇಮ್ ಕಾನ್ಸೆಪ್ಟ್ ಇರ್ತದೆ, ಮೀನ್ಸ್ ದ ಕಾನ್ಸೆಪ್ಟ್ ಈಸ್ ಸೇಮ್ ಬಟ್ ದ ಕ್ವಶನ್ಸ್ ಬೇರೆ ಬೇರೆ ಇರ್ತವೆ, ಬಟ್ ಕಾನ್ಸೆಪ್ಟ್ ಸೇಮ್ ಇರ್ತದೆ. ಸೊ ದ್ಯಾಟ್ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡೋದ್ರಿಂದ ಯು ಕ್ಯಾನ್ ಈಸಿಲಿ ಸ್ಕೋರ್ ಮೋರ್ ಇನ್ ದಿ ಪೇಪರ್ 1. ಪೇಪರ್ 2 ಬಂದಾಗ ಏನು ಮಾಡ್ಬೇಕಂದ್ರೆ ಹಿಯರ್ ಯು ಟೇಕ್ ದ ಸಿಲೆಬಸ್ ನೋಡ್ರಿ. ನೀವು ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ಓದ್ಬೇಕನ್ನೋ ನೆಸಸರಿ ಇಲ್ಲ. ನಿಮಗೆ ಹೆಚ್ಚು ವೇಟೇಜ್ ಇರುವಂತ ಟಾಪಿಕ್ ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಚಾಪ್ಟರ್ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ಯು ಚೆಕ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಪಿಯರ್ಡ್ ಆನ್ ದಿಸ್ ಚಾಪ್ಟರ್. ಓಕೆ, ಹಳೆಯ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತ ಈ ಚಾಪ್ಟರ್ ಮೇಲೆ ಬಂದಿರುವಂತ ಕ್ವಶನ್ಸ್ ನ ನೀವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಅದೇ ಆಲ್ಮೋಸ್ಟ್ ಸೇಮ್ ಕಾನ್ಸೆಪ್ಟ್ ಮೇಲೆ ಮತ್ತು ಕ್ವಶನ್ಸ್ ಬರ್ತಾವ. ಸೊ ನೀವು ಎಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಮುಂದೆ ಇಟ್ಕೊಂಡು ಓದ್ತಿರಲ್ಲ ಅಷ್ಟೇ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ, ಅಷ್ಟೇ ನಿಮಗೆ ಮಾರ್ಕ್ಸ್ ತಗೊಳ್ಳಿಕ್ಕೆ ಪೇಪರ್ 2 ಅಲ್ಲಿ ಹೆಲ್ಪ್ ಆಗ್ತದೆ. ಮಿನಿಮಮ್ ನೀವು 180+ ಟಾರ್ಗೆಟ್ ಇಡಬೇಕು, ಯಾಕಂದ್ರೆ ಕಾಂಪಿಟೇಷನ್ ಹೆಚ್ಚಿರೋದ್ರಿಂದ 180 ಅಂತೂ ನಿಮಗೆ ಬಂದೇ ಬರಬೇಕಂತ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು. ಪೇಪರ್ 1 ನಲ್ಲಿ ಬುಕ್ಸ್ ಓದಬೇಕಂತಿಲ್ಲ. ಇಫ್ ಬುಕ್ಸ್ ಆರ್ ಅವೈಲೇಬಲ್ ದೆನ್ ಯು ಕ್ಯಾನ್ ಗೋ ಫಾರ್ ದ ಬುಕ್ಸ್. ಅದರ್ವೈಸ್ ಬುಕ್ಸ್ ಇಲ್ಲ ಅಂದ್ರೆ ಬಹಳಷ್ಟು ಯೂಟ್ಯೂಬ್ ವಿಡಿಯೋ ಸಿಗ್ತಾವ, ಆ ಚಾಪ್ಟರ್ ಮೇಲಿನ ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಂತ ಹೋಗ್ರಿ. ಮತ್ತೆ ಇಲ್ಲಿ ಮೆಂಟಲ್ ಎಬಿಲಿಟಿ ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್ ಇರ್ತವಲ್ಲ ಅವನು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇ ವರ್ಕೌಟ್ ಆಗ್ತದೆ. ಯು ಕ್ಯಾನ್ ಈಸಿಲಿ ಸ್ಕೋರ್ 80 ಮಾರ್ಕ್ಸ್ ಇನ್ ದ ಪೇಪರ್ 1. ದಿಸ್ ಈಸ್ ದ ಮೇನ್ ಸ್ಟ್ರಾಟಜಿ. ಪೇಪರ್ 2 ಸಿಲೆಬಸ್ ಏನಿರ್ತದೆ ನೀವು PG ಅಲ್ಲಿ ಇರುವಂತ ಸಿಲೆಬಸ್ ಇರ್ತದೆ. ಸೊ ಅದಕ್ಕಾಗಿ PG ಯಾರು ನೀಟಾಗಿ ಓದಿರ್ತಿರಲ್ಲ ಅವ್ರಿಗೆ ಇದೇನು ಪೇಪರ್ 2 ಅಲ್ಲಿ 100 ಮಾರ್ಕ್ಸ್ ತೆಗೆದೇನು ಟಫ್ ಆಗೋದಿಲ್ಲ. ಫಸ್ಟ್ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲರಿಗೂ ಇರೋ ಕ್ವಶನ್ಸ್ ಅದು ಏನು ಓದಬೇಕು ಅನ್ನೋ ಗೊತ್ತಾಗೋದಿಲ್ಲ. ಏನು ಓದಬೇಕಂದ್ರೆ ಫಸ್ಟ್ ಯು ಶುಡ್ ಸ್ಟಾರ್ಟ್ ವಿತ್ PUC ಬುಕ್ಸ್. ಟೇಕ್ 1 or 2 weeks ಟು ಕಂಪ್ಲೀಟ್ ದಿ PUC ಬುಕ್ಸ್. ಯಾಕಂದ್ರೆ ಮಿನಿಮಮ್ 30% ಕ್ವಶನ್ಸ್ ಏನದಾವಲ್ಲ ಇದು ಬೇಸಿಕ್ಸ್ ಇಂದನೇ ಬರ್ತಾವ, ಅದು PUC ಬುಕ್ಸ್ ಇಂದನೇ ಬರ್ತಾವ. ಅದಕ್ಕಾಗಿ ನೀವು ಫಸ್ಟ್ PUC ಬುಕ್ಸ್ ಅನ್ನ ಕಂಪ್ಲೀಟ್ ಮಾಡಬೇಕು. ಆಮೇಲೆ ನಿಮಗೆ ಆಸ್ ಐ ಟೋಲ್ಡ್ ದ ಸಿಲೆಬಸ್ ಕಾಪಿ ತಗೊಳ್ಳೋದು. ಆ ಸಿಲೆಬಸ್ ಕಾಪಿಲಿ ನಿಮಗೆ ಯಾವ್ದು ಇಷ್ಟ ಆಗ್ತದೆ, ಹೆಚ್ಚಿಗೆ ಯಾವ್ದು ಇಂಟ್ರೆಸ್ಟ್ ಅದ ನಿಮಗೆ ಟಾಪಿಕ್ ಮತ್ತೆ ವೇಟೇಜ್ ಇರುವಂತ ಟಾಪಿಕ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಮುಂದೆ ಇಟ್ಕೊಂಡು ನೀವು ಆ ಟಾಪಿಕ್ನ ಕವರ್ ಮಾಡ್ಕೊಂತ ಹೋಗ್ಬೇಕು. ಅದೇ ರೀತಿ ನೋಟ್ಸ್ ಮಾಡ್ಕೊಂತ ಹೋಗ್ಬೇಕು ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ದಿಸ್ ಇಸ್ ದಿ ಸ್ಟ್ರಾಟಜಿ ಟು ಕ್ಲಿಯರ್ ದಿ ಕೆಸೆಟ್. ನೀವು ಇಷ್ಟು ಏನು ಹೇಳತ್ತಿಲ್ಲ, ಇಷ್ಟು ಕಂಪ್ಲೀಟ್ ಆಗಿ ಮಾಡಿದ್ರೆ ಏನಾಗ್ತದೆ, ಈಸಿಲಿ ಯು ಕ್ಯಾನ್ ಗೆಟ್ 180+ ಮಾರ್ಕ್ಸ್ ಇನ್ ದಿ ಕೆಸೆಟ್ 2026 and easily you can crack this KSET 2026. Okay,
ದಿಸ್ ಈಸ್ ದ ಬಿಗ್ಗೆಸ್ಟ್ ಅಪರ್ಚುನಿಟಿ ಆ್ಯಂಡ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಫ್ರಮ್ ನೌ. ಆ್ಯಂಡ್ ಕೆಸೆಟ್ 2026 ಬಗ್ಗೆ ಏನೇ ಮಾಹಿತಿ ಇದ್ರೂ ಸಹಿತ, ಮತ್ತು ಕೆಸೆಟ್ ಜನರಲ್ ಪೇಪರ್ ಅಥವಾ ಕೆಸೆಟ್ ಕೆಮಿಸ್ಟ್ರಿ ರಿಲೇಟೆಡ್ ವಿಡಿಯೋಸನ್ನು ನಾನು ಈ ಚಾನಲಲ್ಲಿ ಹಾಕ್ತೀನಿ. ಸೊ ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮತ್ತು ನಿಮ್ಗೆ ಅನಿಸಿದ್ದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. So I can upload more videos related to KCET 2026. Okay, thank you.